ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಹೊಸ ನ್ಯೂ ಚಾನಲ್ ಪವರ್ ಬಿ ಐ ಕನ್ನಡ. ನೀವೆಲ್ರೂ ಅನ್ಕೊಂತಾ ಇರ್ಬೋದು, ಏನಿದು ಪವರ್ ಬಿ ಐ ಪವರ್ ಬಿ ಐ ಪವರ್ ಬಿ ಐ ಪವರ್ ಬಿ ಐ, ಎಲ್ಲ ಕಡೆ ಪವರ್ ಬಿ ಐ ನಡೀತಾ ಇದೆ ಸ್ನೇಹಿತರೆ. ಖಂಡಿತ ಅದಕ್ಕೋಸ್ಕರನೇ ನಾನು ಈ ಹೊಸ ಚಾನಲ್ ನ ಕ್ರಿಯೇಟ್ ಮಾಡಿರೋದು. ನಿಮ್ಮ ಪ್ರೋತ್ಸಾಹ ತುಂಬಾ ತುಂಬಾ ಮುಖ್ಯ ನನಗೆ ಸ್ನೇಹಿತರೆ. ನನ್ನ ಚಾನಲ್ ನ ಉದ್ದೇಶ ತುಂಬಾನೇ ಸಿಂಪಲ್ ಆಗಿದೆ. ಪವರ್ ಬಿ ಐ ನ ಯಾವುದೇ ಒಂದು ಟಾಸ್ಕ್ ಮಾಡೋದಾಗ್ಲಿ ಅಥವಾ ಪವರ್ ಬಿ ಐ ಅಂದ್ರೆ ಏನೆಲ್ಲ ಪವರ್ ಬಿ ಐ ಇದೆ, ಯಾವ ತರ ಪವರ್ ಬಿ ಐ ಅಲ್ಲಿ ಡೇಟಾನ ತಗೊಬಹುದು, ಯಾವ ತರ ಎಲ್ಲ ಏನಾದ್ರು ಕ್ರಿಯೇಟ್ ಮಾಡಬಹುದು, ಏನ್ ವಿಜುವಲೈಸೇಷನ್ ಕ್ರಿಯೇಟ್ ಮಾಡಬಹುದು, ನಾನು ಕಂಪ್ಲೀಟ್ ಆಗಿ ಒಂದು ನಿಮ್ಗೆ ಹೇಳ್ಕೊಡ್ತೀನಿ. ಅತಿ ಸುಲಭವಾದ ಭಾಷೆಯಲ್ಲಿ, ಯಾವುದೆಂದರೆ ಕನ್ನಡ ಭಾಷೆಯಲ್ಲಿ. ಸೊ ಕನ್ನಡ ಭಾಷೆ ಬಂದ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿರುತ್ತೆ, ನಿಮ್ಗೆ ಅರ್ಥ ಆಗೋ ತರ ಭಾಷೆ. ಸೊ ನೀವು ಬೇಗ ಬೇಗ ಕಲಿಬಹುದು. ಅಂಡ್ ಕನ್ನಡಿಗರ ಪ್ರೋತ್ಸಾಹ ತುಂಬಾನೇ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ನಾನು ಹುಟ್ಟು ಬೆಳೆದಿರೋದು ಇಲ್ಲೇ. ಸೊ ನನಗೆ ಕನ್ನಡ ಅಂದ್ರೆ ತುಂಬಾನೇ ಇಷ್ಟ. ಸೊ ಸ್ನೇಹಿತರೆ, ಈ ಚಾನಲ್ ನಾನು ಕನ್ನಡದಲ್ಲೇ ಹೇಳ್ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಬಹುದು, ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ. ಆದ್ರಿಂದ ಈ ಹೊಸ ಚಾನಲ್ ನ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಬೇಕು. ನನಗೆ ಗೊತ್ತು ಕೆಲವರು ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಬಟ್ ದಯವಿಟ್ಟು ಸ್ನೇಹಿತರೆ, ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಒಂದೇ ನಾನು ಹೇಳೋದು, ಫಸ್ಟ್ ನಾನು ಏನ್ ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಕಮೆಂಟ್ ಹಾಕಿ. ನಾನು ಹಾಕ್ಬೇಡಿ ಅಂತ ಹೇಳಲ್ಲ, ಹಾಕಿ ಕಮೆಂಟ್. ನೀವು ನೆಗೆಟಿವ್ ಕಮೆಂಟ್ ಹಾಕ್ಬೇಕಂದ್ರೆ ಹಾಕಿ, ಬಟ್ ಅದು ವ್ಯಾಲಿಡ್ ಆಗಿರ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಸೊ ಹೊಸ ಚಾನಲ್ ಪವರ್ ಬಿ ಐ ಕನ್ನಡ. ನಾನು ಅದು ಮತ್ತೆ ಅದೇ ಹೇಳ್ತೀನಿ, ನಾನು ಪವರ್ ಬಿ ಐ ನ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಸೊ ಇಷ್ಟೇ ನನ್ನ ಶಾರ್ಟ್ ಇಂಟ್ರಡಕ್ಷನ್. ಕಂಪ್ಲೀಟ್ ಇಂಟ್ರಡಕ್ಷನ್ ನಾನು ಅತಿ ಶೀಘ್ರದಲ್ಲೇ ನಿಮ್ಗೆ ಹೇಳ್ತೀನಿ. ಸೊ ಅದ್ ಬೇಡ, ನನ್ನ ಇಂಟ್ರಡಕ್ಷನ್ ಇಟ್ಕೊಂಡು ಏನ್ ಆಗ್ಬೇಕಾಗಿಲ್ಲ. ಆಕ್ಚುಲಿ ಏನು ಅಂದ್ರೆ, ನನ್ನ ಒಂದು ಉದ್ದೇಶ ಏನಂದ್ರೆ, ನಿಮ್ಗೆ ಕನ್ನಡದಲ್ಲಿ ಪವರ್ ಬಿ ಐ ನ ಹೇಳ್ಕೊಡ್ಬೇಕು. ಅದನ್ನ ನಾನು ಹೇಳ್ಕೊಡ್ತೀನಿ. ಸೊ ನನ್ನ ಇಂಟ್ರೊಡಕ್ಷನ್ ಇಂದ ಏನು ಆಗೋದಿಲ್ಲ. ಜಸ್ಟ್ ನಿಮ್ಗೆ ಒಂದು ಮಾಹಿತಿ ಸಿಕ್ಕಿದ್ರೆ, ನೀವು ಅದರಿಂದ ಕಲ್ತ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ಒಂದು ಪವರ್ ಬಿ ಐ ಕಲ್ತಿದ್ದಕ್ಕೂ ಒಂದು ಸಾರ್ಥಕ ಸ್ನೇಹಿತರೆ. ಇದನ್ನ ಹೇಳ್ತಾ ನಮ್ದೊಂದು ಫಸ್ಟ್ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಏನ್ ಪವರ್ ಬಿ ಐ ಅಂತಾರೆ ಹೇಳ್ತೀನಿ. ಪವರ್ ಬಿ ಐ ಅಂದ್ರೆ ಏನಂದ್ರೆ, ಟಾಪಿಕ್ಸ್ ನ ಕವರ್ ಮಾಡ್ತೀನಿ. ಏನಪ್ಪ ಪವರ್ ಬಿ ಐ? ಎಲ್ಲಾ ಕಡೆ ಪವರ್ ಬಿ ಐ. ಸ್ನೇಹಿತರೆ, ಪವರ್ ಬಿ ಐ ಅಂತ ಒಂದು ಡೇಟಾ ವಿಜುವಲೈಸೇಷನ್ ಪ್ಲಾಟ್ಫಾರ್ಮ್. ಏನಪ್ಪ ಡೇಟಾ ವಿಜುವಲೈಸೇಷನ್ ಪ್ಲಾಟ್ಫಾರ್ಮ್ ಅಂದ್ರೆ, ಸಿಂಪಲ್ ಸ್ನೇಹಿತರೆ. ಇವಾಗ ನಿಮ್ಮ ಹತ್ರ ಯಾವುದೇ ಒಂದು ಡೇಟಾ ಇದ್ರೆ ಅದನ್ನ ಯಾವ ತರ ತೋರಿಸಬಹುದು ಅಂತ ಒಂದು ಟೂಲ್ ಹೆಸರೇ ಪವರ್ ಬಿ ಐ. ಸೊ ಏನು ಪವರ್ ಬಿ ಐ ಅಂದ್ರೆ, ನಾನು ಸ್ಕ್ರೀನ್ ನ ಶೇರ್ ಮಾಡ್ತಾ ಇದೀನಿ. ಓಕೆ, ಸೊ ಫಸ್ಟ್ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಏನು ಪವರ್ ಬಿ ಐ? ಪವರ್ ಬಿ ಐಗೆ ಪರಿಚಯ ಮಾಡ್ಕೊಡ್ತೀನಿ. ಏನ್ ಪವರ್ ಬಿ ಐ? ಪವರ್ ಬಿ ಐ ಬಂದ್ಬಿಟ್ಟು ಒಂದು ಡೇಟಾ ವಿಜುವಲೈಸೇಷನ್ ಟೂಲ್. ಸೊ ನಾನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಏನ್ ಪವರ್ ಬಿ ಐ ಅಂದ್ರೆ. ಇವಾಗ ಡಿಮಾರ್ಟ್ ಅಲ್ಲಿ ನಮ್ಮ ಹತ್ರ ಎಷ್ಟು ಪ್ರಾಡಕ್ಟ್ ಆಗಿದೆ, ಎಷ್ಟು ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ಸೇಲ್ಸ್ ಆಗಿರುತ್ತೆ, ಅದ್ರದ್ದು ಡೇಟಾ ನಮ್ಮ ಹತ್ರ ಇರುತ್ತೆ. ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ ಸ್ನೇಹಿತರೆ, ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಪವರ್ ಬಿ ಐ ಇಂದ ಏನಾಗುತ್ತೆ ಅಂದ್ರೆ, ಇವಾಗ ಡಿಮಾರ್ಟ್ ಅಲ್ಲಿ ನಮ್ಮ ಹತ್ರ 100 ಪ್ರಾಡಕ್ಟ್ಸ್ ಇರುತ್ತೆ. ಆ 100 ಪ್ರಾಡಕ್ಟ್ಸ್ ಅಲ್ಲಿ ಯಾವುದು ಒಂದು 10 ಪ್ರಾಡಕ್ಟ್ ಸೇಲ್ಸ್, ಯಾವುದು ಟಾಪ್ 10 ಪ್ರಾಡಕ್ಟ್ ಸೇಲ್ಸ್ ಯಾವುದು ಪ್ರಾಡಕ್ಟ್ ಗಳಿಗೆ ಹೋಗ್ತಿದೆ ಅಂತ ಅದನ್ನ ತೋರಿಸೋದು ಒಂದು ಟೂಲ್ ಅಲ್ಲಿ. ಅದನ್ನ ತೋರಿಸಬಹುದು. ಯಾವ ತರ ತೋರಿಸಬಹುದು ಇದನ್ನ ನಾನು ಡೀಪ್ ಆಗಿ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇದು ಇಂಟ್ರೊಡಕ್ಷನ್ ಆದ್ರಿಂದ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಇದನ್ನ, ಸೊ ನಿಮ್ಗೂ ಅರ್ಥ ಆಗುತ್ತೆ. ಇವಾಗ ಹೇಳ್ತೀನಿ. ಡಿಮಾರ್ಟ್ ಎಕ್ಸಾಂಪಲ್ ತಗೊಂಡದ್ರಿಂದ, ಡಿಮಾರ್ಟ್ ಅಲ್ಲಿ 25 ಪ್ರಾಡಕ್ಟ್ ಇರುತ್ತೆ ಅನ್ಕೊಳ್ಳೋಣ. ಆ 25 ಪ್ರಾಡಕ್ಟ್ ಅಲ್ಲಿ ಯಾವುದು ಒಂದು 10 ಪ್ರಾಡಕ್ಟ್ ಟಾಪ್ ಸೇಲಿಂಗ್ ನಡೀತಿದೆ. ಸೊ ಇದರದ ಇನ್ಫಾರ್ಮೇಶನ್ ನ ನಾವು ಪವರ್ ಬಿ ಐ ಟೂಲ್ ಅಲ್ಲಿ ತುಂಬಾನೇ ಈಸಿಯಾಗಿ ತೋರಿಸಬಹುದು. ಅದು ಹೇಳ್ಕೊಡ್ತೀನಿ ಯಾವ ತರ ತೋರಿಸಬಹುದು ಅಂತ. ತುಂಬಾ ಈಸಿಯಾಗಿ ಹೇಳ್ಕೊಡ್ಬೋದು. ಸೊ ಈ ಬರೀ
ಟಾಪ್ ಪ್ರಾಡಕ್ಟ್ ಅಂತ ಹೇಳ್ತಾ ಇಲ್ಲ, ಯಾವ ರಾಜ್ಯದಲ್ಲಿ ಯಾವ ಪ್ರಾಡಕ್ಟ್ ಹೋಗ್ತಿದೆ. ಡಿಮಾರ್ಟ್ ನಿಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲಾ ಕಡೆ ಡಿಮಾರ್ಟ್ ಇದೆ. ಸೊ ಯಾವುದೋ ಒಂದು ಇವಾಗ ಎಕ್ಸಾಂಪಲ್ ತಗೊಂಡ್ರೆ ಬಾಗಲಕೋಟೆಯಲ್ಲಿ ಎಷ್ಟು ಸೇಲ್ಸ್ ನಡೀತಿದೆ, ಬೆಳಗಾಮಲ್ಲಿ ಎಷ್ಟು ಸೇಲ್ಸ್ ನಡೀತಿದೆ, ಬೆಂಗಳೂರಲ್ಲಿ ಎಷ್ಟು ಸೇಲ್ಸ್ ನಡೀತಿದೆ, ಹುಬ್ಳಿಯಲ್ಲಿ ಎಷ್ಟು ಸೇಲ್ಸ್ ನಡೀತಿದೆ. ಸೊ ಇದನ್ನೆಲ್ಲನ ಒಂದು ಟೂಲ್ ಅಲ್ಲಿ ಒಂದು ಪಿಕ್ಚರ್ ಮೂಲಕ ತೋರಿಸಬಹುದು. ಪಿಕ್ಚರ್ ಅನ್ನಂದ್ರೆ ವಿಜುವಲೈಸೇಷನ್. ಮತ್ತೆ ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ, ಇದನ್ನ ಡೀಪ್ ಆಗಿ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇಂಟ್ರೊಡಕ್ಷನ್ ಆದ್ರಿಂದ ಸಿಂಪಲ್ ಆಗಿ ಹೇಳೋಣ. ಸೊ ಪವರ್ BI ಬಂದ್ಬಿಟ್ಟು ಡೇಟಾ ವಿಜುವಲೈಸೇಷನ್ ಟೂಲ್ ಅದು. ಸೊ ಆ ಟೂಲ್ ಅಲ್ಲಿ ನಿಮಗೆ ಯಾವುದೇ ಒಂದು ಡೇಟಾನ ತಗೊಂಡು ಒಂದು ಬೇರೆ ಬೇರೆ ತರ ಮಾಹಿತಿ ಕೊಡಬಹುದು. ಅಂದರೆ ಎರಡು ಎಕ್ಸಾಂಪಲ್ ಹೇಳ್ತೀನಿ. 2 ವರ್ಷದ ಡೇಟಾ ಇದ್ದಾರೆ, ಹೋದ ವರ್ಷ ಸೇಲ್ಸ್ ಏನಾಗಿತ್ತು, ಈ ವರ್ಷ ಸೇಲ್ಸ್ ಏನಾಗಿತ್ತು ಕಂಪೇರ್ ಮಾಡಬಹುದು ಒಂದು. ಆಮೇಲೆ ಇವಾಗ 2023 ಎಷ್ಟು ಪ್ರಾಡಕ್ಟ್ ಇತ್ತು, 2024 ಎಷ್ಟು ಪ್ರಾಡಕ್ಟ್ ಇದೆ. ಸೊ ಇದು ಒಂದು ಎಕ್ಸಾಂಪಲ್, ಉದಾಹರಣೆ. ಇದಕ್ಕಿನ್ನ ಇನ್ನು ಮೇಲೆ ಏನೇನೋ ತೋರಿಸ್ಬೋದು, ಅದನ್ನ ಹೇಳ್ತೀನಿ. ನೆಕ್ಸ್ಟ್, ಏನಕ್ಕೆ ಪವರ್ BI ಯೂಸ್ ಮಾಡ್ತಾರೆ? ಇವಾಗ ಕೆಲವೊಂದು ಕಂಪ್ನಿಗಳಲ್ಲಿ ಫಸ್ಟ್ ಎಲ್ಲ ಅಕೌಂಟ್ಸ್ ಬುಕ್ ಮೇಂಟೈನ್ ಮಾಡ್ತಾ ಇದ್ರು. ಸೊ ಆ ಜನರೇಷನ್ ನಿಂದ ಎಕ್ಸೆಲ್ ಅಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇವಾಗ ಇದು ಒಂದು ಬಂದ್ಬಿಟ್ಟು ಟೂಲ್. ಆ ಟೂಲ್ ಅಲ್ಲಿ ನಿಮ್ಮ ಯಾವುದೇ ಒಂದು ಡೇಟಾನ ತೆಗೆದುಕೊಂಡು ಒಂದು ಇನ್ಫಾರ್ಮೇಶನ್ ನ ಕೊಡಬಹುದು. ಯಾವ ತರ ಇನ್ಫಾರ್ಮೇಶನ್? ನಾನು ಇವಾಗ ಮತ್ತೆ ಅದೇ ಹೇಳ್ತಾ ಇರೋದು. ನಾನು ಇವಾಗ ಹೇಳಿರೋ ಪ್ರಕಾರ ಡೇಟಾದಲ್ಲಿ ಏನೆಲ್ಲ ಮಾಡಬಹುದು ಅಂದ್ರೆ, ಇವಾಗ ಉದಾಹರಣೆ ಕೊಟ್ಟಿರೋ ಪ್ರಕಾರ ಎಷ್ಟು ಪ್ರಾಡಕ್ಟ್ಗಳಿದೆ, 10 ವರ್ಷದ ಡೇಟಾ ಇದ್ರೆ ಪ್ರತಿಯೊಂದು ವರ್ಷದಲ್ಲಿ ಏನ್ ಸೇಲ್ಸ್ ಆಗಿತ್ತು. ಸೊ ಈ ಡೇಟಾದಿಂದ ಏನಾಗುತ್ತೆ, ಇವಾಗ ನಾನು ಉದಾಹರಣೆ ತಗೊಂಡಿರೋ ಡಿಮಾರ್ಟ್ ಅವ್ರಿಗೆ ಏನಾಗುತ್ತೆ, ಎಕ್ಸೆಲ್ ಇದ್ರೆ 16 ಎಕ್ಸೆಲ್ ಮೈಂಟೈನ್ ಮಾಡೋದು ಬೇಕಾಗಿಲ್ಲ. ಒಂದೇ ಒಂದು ಪವರ್ BI ಟೂಲ್ ಅಲ್ಲಿ ಅದರ ಕೋಡಿಂಗ್ ಮೂಲಕ, ಮತ್ತೆ ಸ್ನೇಹಿತರೆ ಕೋಡಿಂಗ್ ಮೂಲಕ ಅಂದಿದ ತಕ್ಷಣ ಇದೇನು ಎಲ್ಲಾ ಡೀಪ್ ಕೋಡಿಂಗ್ ಇರೋದಿಲ್ಲ. ಇದು ಕೋಡಿಂಗ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿರುತ್ತೆ. ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ತರ ಸಿಂಪಲ್ ಆಗಿರುತ್ತೆ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಯಾವ ತರ ಕೋಡ್ಗಳು ಯೂಸ್ ಮಾಡಬಹುದು, ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬಹುದು, ಏನೆಲ್ಲ ಡೇಟಾನ ಕನೆಕ್ಟ್ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಎಲ್ಲ ನಾನು ಪ್ರತಿಯೊಂದನ್ನು ಹಂತ ಹಂತವಾಗಿ ಹೇಳ್ಕೊಡ್ತೀನಿ ಸ್ನೇಹಿತರೆ. ಏನಕ್ಕಂದ್ರೆ ನನ್ನ ಉದ್ದೇಶ ಬಂದ್ಬಿಟ್ಟು ನಿಮಗೆ ಇದು ಅರ್ಥ ಆಗ್ಬೇಕು. ಸೊ ಸುಮ್ನೆ ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಎಲ್ಲ ಒಂದೇ ಸರಿ ಬೇಗ ಬೇಗ ಹೇಳ್ಕೊಟ್ರೆ ಅದು ಯಾವುದೇ ಪ್ರಯೋಜನ ಇರಲ್ಲ. ಅದಕ್ಕಾಗಿಯೇ ನಾನು ಒಂದೊಂದೇ ಹಂತ ಹಂತವಾಗಿ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ನಿಮ್ ಪ್ರೋತ್ಸಾಹ ಬೇಕು. ಸೊ ಮತ್ತೆ ಪವರ್ BI ಬಳಕೆ ಏನು? ನಾನು ಹೇಳಿರೋ ಪ್ರಕಾರ ಡಿಮಾರ್ಟ್ ನ ಡೇಟಾನ ಒಂದೇ ಟೂಲ್ ಅಲ್ಲಿ ಡೇಟಾನ ಹಾಕಿ ಅದನ್ನ ತೋರಿಸಬಹುದು. ಯಾವುದೇ, ಇವಾಗ ನಾನು ಒಬ್ಬ ಹೊಸ ಸದಸ್ಯ ಆ ಕಂಪನಿಗೆ, ಡಿಮಾರ್ಟ್ಗೆ. ಸೊ ನಾನು ಬಂದ್ಬಿಟ್ಟು ಆ ಕಂಪನಿ ಸೇಲ್ಸ್ ಏನಿದೆ ಅಂತ ನಾನು ಗೊತ್ತಾಗ್ಬೇಕು. ಸೊ ಗೊತ್ತಾಗ್ಬೇಕು ಅಂದಿದ ತಕ್ಷಣ ನಾನು ಏನ್ ಮಾಡ್ತೀನಿ, ಪವರ್ BI ಟೂಲ್ ಇದ್ರೆ ಆ ಪವರ್ BI ಟೂಲ್ ಅಲ್ಲಿ ವಿಜುವಲೈಸೇಷನ್ ಥ್ರೂ ಮೂಲಕ ಅಥವಾ ಕೋಡಿಂಗ್ ಥ್ರೂ ಒಂದು ಡೇಟಾ ಮೂಲಕ ನಾನು ಈಸಿಯಾಗಿ ಅದನ್ನ ನೋಡ್ಬೋದು. ಓಕೆ, 25 ವರ್ಷದ ಡೇಟಾ ಇಟ್ಕೊಂಡ್ರೆ ಆ 5 ವರ್ಷದಲ್ಲಿ ಸೇಲ್ಸ್ ಎಷ್ಟಾಗಿದೆ, ಎಷ್ಟು ಕಡಿಮೆ ಇತ್ತು, ಏನಕ್ಕೆ ಕಡಿಮೆ ಆಗಿದೆ, ಯಾವ್ದಕ್ಕೋಸ್ಕರ ಕಡಿಮೆ ಆಗಿದೆ, ಇದನ್ನ ನಾನು ಕಂಡುಹಿಡಿಬಹುದು. ಸೊ ಯಾವ್ದಕ್ಕೋಸ್ಕರ ಕಡಿಮೆ ಆಗಿದೆ ಅಂದ್ರೆ ಹೆಂಗ್ ಕಂಡುಹಿಡಿಯೋದು ನಾನು ಹೇಳ್ಕೊಡ್ತೀನಿ. ಸೊ ಆಸ್ ಎ ಓವರ್ ವ್ಯೂ ಆಗಿ ನಾನು ಏನ್ ಹೇಳ್ಕೊಡ್ತೀನಿ ಅಂದ್ರೆ, ಇವಾಗ 25 ಪ್ರಾಡಕ್ಟ್ ಅಲ್ಲಿ 5 ಪ್ರಾಡಕ್ಟ್ ಕಡಿಮೆ ಸೇಲ್ಸ್ ಆಗಿರುತ್ತೆ. ಆ 5 ಪ್ರಾಡಕ್ಟ್ ಸೇಲ್ಸ್ ಕಡಿಮೆ ಏನಕ್ಕೆ ಆಗಿದೆ ಅಂತ ಹುಡುಕೋದೆ ಪವರ್ BI ಇಟ್ಕೊಂಡು. ಅದು ಆ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಸೇಲ್ಸ್ ಜಾಸ್ತಿ ಆಗದೆ ಇರ್ಬೋದು, ಅಥವಾ ಕಾಂಪಿಟೇಟರ್ಸ್ ಡೇಟಾ ಬಂದ್ಬಿಟ್ಟು ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇರ್ಬೋದು. ಇದು ಜಸ್ಟ್ ಅನ್ ಎಕ್ಸಾಂಪಲ್, ಇದ್ರ ಓವರ್ ವ್ಯೂ ನಾನು ಕೊಡ್ತೀನಿ. ನೆಕ್ಸ್ಟ್, ಮೂರನೇದು, ಯಾವ ಉದ್ಯಮವನ್ನ ಪವರ್ BI ಬಳಸಬಹುದು? ನಾನು ಎಕ್ಸಾಂಪಲ್ ಒಂದು ಆಲ್ರೆಡಿ ಕೊಟ್ಟೆ, ಡಿಮಾರ್ಟ್ ಯೂಸ್ ಮಾಡಬಹುದು. ಡಿಮಾರ್ಟ್ ಆ ಡೇಟಾನ ಯೂಸ್ ಮಾಡಬಹುದು. ಹಾಗೆ ಫಿನಾನ್ಸ್ ಕಂಪನಿಯವರು ಇದನ್ನ ಯೂಸ್ ಮಾಡಬಹುದು. ನನ್ನ ಪ್ರಕಾರ
ಈ ಡೇಟಾವನ್ನ ಎಲ್ಲಾರು ಯೂಸ್ ಮಾಡಬಹುದು. ಎಲ್ಲಾರು ಅಂದ ತಕ್ಷಣ ಚಿಕ್ಕ ಚಿಕ್ಕ ಡಿಪಾರ್ಟ್ಮೆಂಟಲ್ ಸ್ಟೋರ್ಸು ಅವ್ರಿಗೆ ಯೂಸ್ ಆಗದೆ ಇರ್ಬೋದು. ಸೊ ಅದು ಬಿಟ್ರೆ ಇವಾಗ ನೀವು ಮೋರ್ ನೋಡ್ಬೋದು, ರಿಲಯನ್ಸ್ ಟ್ರೆಂಡ್, ರಿಲಯನ್ಸ್, ಈ ತರ ಎಲ್ಲಾ ಕಂಪ್ನಿಗಳು ಪವರ್ ಬಿ ನ ಯೂಸ್ ಮಾಡಬಹುದು. ಸೊ ನನ್ನ ಪ್ರಕಾರ ನಾನು ಅರ್ಥ ಮಾಡಿಸಿದ್ದು ನಿಮಗೆ ಗೊತ್ತಾಗಿದೆ ಅನ್ಕೊಂತೀನಿ ಸ್ನೇಹಿತರೆ. ಸೊ ಈಗ ಸೊ ನೆಕ್ಸ್ಟ್ ಪವರ್ ಬಿ ನ ಹೇಗೆ ಇನ್ಸ್ಟಾಲ್ ಮಾಡೋದು, ಪವರ್ ಬಿ ನ ಹೇಗೆ ಇನ್ಸ್ಟಾಲ್ ಮಾಡೋದನ್ನಂತ ತೋರಿಸ್ತೀನಿ. ಸೊ ಎಲ್ಲರೂ ದಯವಿಟ್ಟು ಇದನ್ನ ಯಾರು ಪವರ್ ಬಿ ಐ ಕಲಿಬೇಕಂತ ಇರೋರು ನಾನು ಹೇಳ್ಕೊಟ್ಟಂಗೆ ಅದನ್ನ ಇನ್ಸ್ಟಾಲ್ ಮಾಡಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಇದನ್ನ ಹೇಗೆ ಪವರ್ ಬಿ ಐ ಟೂಲ್ ನ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ, ಪವರ್ ಬಿ ಅಲ್ಲಿ ಏನಿರುತ್ತೆ ಏನಿರಲ್ಲ ವಿತ್ ಎಕ್ಸಾಂಪಲ್ ಕೊಡ್ತೀನಿ. ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ನನ್ನ ಕಡೆಯಿಂದ ಯಾವುದೇ ಒಂದು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಅದನ್ನ ಸರಿಪಡಿಸ್ಕೊಂತೀನಿ. ಏನಕ್ಕಂದ್ರೆ ಇದು ನನ್ನ ಫಸ್ಟ್ ಚಾನಲ್ ಆದ್ರಿಂದ ನನಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಪಿಕಪ್ ಆಗೋಗೋಸ್ಕರ. ಬಟ್ ನನ್ನ ಉದ್ದೇಶ ಏನಂದ್ರೆ ಕನ್ನಡದಲ್ಲಿ ಅತಿ ಈಸಿಯಾಗಿ ಸಿಂಪಲ್ ಕನ್ನಡದಲ್ಲಿ ಹೇಳ್ಕೊಡ್ಬೇಕು ಅಂತ ಅಷ್ಟೇ, ಸರಿನಾ? ಸೊ ಇದು ಬಂದ್ಬಿಟ್ಟು ಪವರ್ ಬಿ ಐ ನಿಮಗೆ ಇವಾಗ ತಲೆಯಲ್ಲಿ ಇಟ್ಕೊಳ್ಳಿ, ಪವರ್ ಬಿ ಐ ಡೆಸ್ಕ್ಟಾಪ್ ಫ್ರೀ ವರ್ಷನ್ ಮಾತ್ರ ಸಾಕು. ಸೊ ಅದನ್ನ ಮಾತ್ರ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಿಕ್ಕಿದ್ನ ನಾನು ಇವಾಗ ಹೇಳಕ್ ಹೋಗಲ್ಲ, ಆಮೇಲೆ ಯಾವ್ದಾವ್ದಕ್ಕೋಸ್ಕರ ಏನೇನು ಯೂಸ್ ಮಾಡ್ಬೇಕು ಅದೆಲ್ಲ ಹೇಳ್ತೀನಿ. ಸೊ ಈ ಲಿಂಕ್ ನ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ. ಸೊ ಡೌನ್ಲೋಡಿಂಗ್ ಬಂದು ತುಂಬಾ ಸಿಂಪಲ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗೆಟ್ಟಿಂಗ್ ಸ್ಟಾರ್ಟೆಡ್ ವಿತ್ ಪವರ್ ಬಿ ಐ ಟ್ರೈ ಫಾರ್ ಫ್ರೀ, ಇದು ಬಂದ್ಬಿಟ್ಟು ಟ್ರಯಲ್ ವರ್ಷನ್ ಸ್ನೇಹಿತರೆ. ಜಸ್ಟ್ ಟ್ರೈ ಫಾರ್ ಫ್ರೀ ಮೇಲೆ ಕ್ಲಿಕ್ ಮಾಡಿ. ಒಂದ್ ನಿಮಿಷ. ಸೊ ನೀವು ನೋಡ್ತಾ ಇರೋ ಪ್ರಕಾರ ಇಲ್ಲಿ ನೋಡಿ, ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ಗಳಿದು. ನೀವು ಇದೋ ಅಥವಾ ಇದನ್ನ ಯಾವ್ದು ಬೇಕಾದ್ರೂ ಕ್ಲಿಕ್ ಮಾಡ್ಬೋದು. ನಾನು ಇದನ್ನ ಕ್ಲಿಕ್ ಮಾಡ್ತೀನಿ, ಡೌನ್ಲೋಡ್ ಪವರ್ ಬಿ ಐ. ಸ್ನೇಹಿತರೆ ಸಿಂಪಲ್, ನಾವು ಹರಿಬರಿ ಮಾಡೋದ್ ಬೇಡ, ಆರಾಮಾಗಿ ಹೋಗೋಣ. ಸೊ ಇದು ನಿಮ್ಗೆ ಅರ್ಥ ಆಗ್ಬೇಕು ನನ್ನ ಉದ್ದೇಶ. ಇಲ್ಲಿ ನೋಡಿ, ಇಲ್ಲಿ ಇವಾಗಂಗೆ ಜಸ್ಟ್ ಪವರ್ ಬಿ ಐ ಡೆಸ್ಕ್ಟಾಪ್ ನ ಇದಕ್ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ಮಿಕ್ಕಿದೆಲ್ಲ ಆಪ್ಷನ್ ನಾನು ಹೇಳ್ತೀನಿ, ಯಾವಾಗ ಏನ್ ಯೂಸ್ ಮಾಡ್ಬೇಕು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಒಂದೇ ನಿಮಿಷ. ಹಾ, ಸೊ ಈ ಫಸ್ಟ್ ಲಿಂಕ್ ನ ಕ್ಲಿಕ್ ಮಾಡಿ, ಡೌನ್ಲೋಡ್ ಮೈಕ್ರೋಸಾಫ್ಟ್ ಪವರ್ ಬಿ ಐ ಡೆಸ್ಕ್ಟಾಪ್ ಫ್ರಮ್ ಅಫಿಷಿಯಲ್. ಸೊ ಇದು ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಬರುತ್ತೆ. ಡೌನ್ಲೋಡ್ ಆಪ್ಷನ್ ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡೋ ಪ್ರಕಾರ ಎರಡು ಆಪ್ಷನ್ ತೋರಿಸುತ್ತೆ ನಿಮ್ಗೆ,
ಪವರ್ ಬಿ ಐ ಡೆಸ್ಕ್ಟಾಪ್ ಸೆಟಪ್ ಡಾಟ್ ಎಕ್ಸಿ, ಪವರ್ ಬಿ ಐ ಸೆಟಪ್ ಡಾಟ್ ಎಕ್ಸ್ ಅಂಡರ್ಸ್ಕೋರ್ x64 ಡಾಟ್ ಎಕ್ಸಿ. ಸೊ ಯಾವಾಗ್ಲೂ ಇದನ್ನ ಕ್ಲಿಕ್ ಮಾಡಿ.